ಮತ್ತೊಂದು ಕಡೆ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ತಟ್ಟಿದೆ. ನಿನ್ನೆ ರಾತ್ರಿಯಿಂದಲೂ ಬಿಟ್ಟು ಬಿಡದೆ ಜಿಟಿ ಮಳೆ ಸುರಿತಾ ಇದ್ದು ಬೆಂಗಳೂರು ಒಂದು ರೀತಿ ತೊಯ್ದು ತೊಪ್ಪೆಯಾಗಿದ್ರೆ ಮೈಸೂರಿನಲ್ಲಿ ಪರೀಕ್ಷೆಗಳಿಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿಗಳು ಪರದಾಡ್ಬಿಟ್ರು. ಇನ್ನು ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಬೆಳೆ ನಾಶ ಆಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬೆಂಗಳೂರನ್ನು ನಡುಗಿಸುತ್ತಿದೆ ಫೆಂಗಲ್ ಸೈಕ್ಲೋನ್. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆ ಜನ ಹೈರಾಣ. ನಿನ್ನೆ ಮಧ್ಯಾಹ್ನದಿಂದಲೂ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆ ಬೆಂಗಳೂರಿಗರನ್ನ ಹೈರಾಣಾಗಿಸಿದೆ. ಜಿಟಿ ಮಳೆ, ಚುಮು ಚಳಿ, ಥಂಡಿ, ಗಾಳಿ, ಟ್ರಾಫಿಕ್ ಜಾಮ್ ಬೆಂಗಳೂರಿಗರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ರಾತ್ರಿಯಿಂದಲೂ ಸುರಿತಾ ಇರುವ ಮಳೆಗೆ ಜನರು ನಡುಗಿ ಹೋಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿಲ್ಲ. ರಜೆ ಘೋಷಣೆ ಮಾಡದ ಕಾರಣ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡಿದ್ರು. ನಾಗರಭಾವಿಯಲ್ಲಿ ಗೂಡ್ಸ್ ವಾಹನ ಪಲ್ಟಿ. ನಿರಂತರ ಮಳೆಯಿಂದಾಗಿ ವಾಹನಗಳು ಸ್ಕಿಡ್ ಆಗ್ತಿವೆ. ನಾಗರಭಾವಿ ರಿಂಗ್ ರೋಡ್ನಲ್ಲಿ ಗೂಡ್ಸ್ ವಾಹನವೊಂದು ಪಲ್ಟಿ ಹೊಡೆದಿದೆ. ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಜಿಲ್ಲೆಗೂ ಫೆಂಗಲ್ ಕಾಟ, ಮಳೆ ಆರ್ಭಟ. ಇತ್ತ ಫೆಂಗಲ್ ಎಫೆಕ್ಟ್ಗೆ ಮೈಸೂರಿನಲ್ಲಿ ಜಿಟಿ ಮಳೆಯಾಗ್ತಿದೆ. ಮೈಸೂರಿನಲ್ಲಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ಆದರೆ ಮೈಸೂರು ವಿವಿ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಮಳೆ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂದ್ರೆ ಮೈಸೂರಿನ ವಾತಾವರಣ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಕೂಲ್ ಆಗಿದೆ. ಇದರ ಜೊತೆಗೆ ಜಿಟಿ ಮಳೆ ಆರಂಭವಾಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದರೆ ಬಹುತೇಕ ಕಾಲೇಜುಗಳಲ್ಲಿ ಪರೀಕ್ಷೆ ನಡೀತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಮನೆಯಿಂದ ಹೊರಟಿದ್ದಾರೆ. ರಜೆ ಘೋಷಣೆ ಮಾಡಿದ್ರು ಸಹ ಪರೀಕ್ಷೆ ಇರೋದ್ರಿಂದಾಗಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಆಗಿರೋದ್ರಿಂದಾಗಿ ಪರೀಕ್ಷೆ ಮುಂದೂಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ರಣಚಂಡಿ ಫೆಂಗಲ್ ಎಫೆಕ್ಟ್, ಮಂಗಳೂರಿನಲ್ಲಿ ಅಲೆಗಳ ಅಬ್ಬರ. ಬಂಗಾಳ ಕೊಲ್ಲಿಯ ಫೆಂಗಲ್ ಎಫೆಕ್ಟ್ ಅರಬ್ಬಿ ಸಮುದ್ರಕ್ಕೂ ತಟ್ಟಿದೆ. ದಕ್ಷಿಣ ಕನ್ನಡದ ಸೋಮೇಶ್ವರ, ಬಟ್ಟಪ್ಪಾಡಿಯ ಕಡಲ ತೀರದಲ್ಲಿ ಕಡಲು ಅಬ್ಬರಿಸುತ್ತಿದೆ. ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರದ ಕಡಲ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿ ಚೆನ್ನೈ, ತಮಿಳುನಾಡು ಸೇರಿದಂತೆ ಸಾಕಷ್ಟು ಭಾಗಕ್ಕೆ ಎಫೆಕ್ಟ್ ಆಗಿದೆ. ಇದರ ಜೊತೆಗೆ ರಾಜ್ಯ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ತೀರದುದ್ದಕ್ಕೂ ಕೂಡ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ರಾಗಿ ಬೆಳೆ ನುಂಗಿದ ಫೆಂಗಲ್. ಚಿಕ್ಕಬಳ್ಳಾಪುರದಲ್ಲಿ ಹಾಸು ಹೊಕ್ಕಾಗಿ ಬೆಳೆದಿದ್ದ ರಾಗಿ ಬೆಳೆಯನ್ನ ಫೆಂಗಲ್ ನುಂಗಿ ಹಾಕಿದೆ. ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಸರ್. ಏನು ಪ್ರಯೋಜನ ಇಲ್ಲ ಸರ್. ಇವಾಗ ನೋಡ್ಬೇಕು, ಮತ್ತೆ ಮಳೆ ಬಂದು ಏನಾಗ್ತದೆ ಏನೋ ಗೊತ್ತಿಲ್ಲ, ಎಲ್ಲ ಉದ್ರೋಗ್ತಾ ಇದೆ ಸರ್. ಈಗ ಇಂಥ ವೆದರಲ್ಲಿ ಕಟಾವ್ ಮಾಡೋಕ್ಕಾಗಲ್ಲ. ಆಗಲ್ಲ ಸರ್. ಇವಾಗ ಇದು ಚಬ್ಬಿ ಕೊಡಬೇಕು, ಸ್ವಲ್ಪ ಮಳೆ ಬರ್ದಿರ ಇರಬೇಕು, ಆವಾಗ ಏನಾದರೂ ಮಾಡ್ಬೋದು ಅದಕ್ಕೆ. ಬ್ಯೂರೋ ರಿಪೋರ್ಟ್, TV9.